ಲೈನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಅಂದುಕೊಂಡಂತೆ ಯಾರೇನೇ ಅಂದ್ಕೊಂಡ್ರೂ ಕೂಡ ಸೆಪ್ಟೆಂಬರ್ 22ರಿಂದ ಜಾತಿಗಣತಿಯನ್ನು ಮಾಡಿಯೇ ತೀರ್ತೀವಿ ಅನ್ನುವಂತಹ ಸಂದೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟ ಮೇಲೆ ಬೆಂಗಳೂರಿನಲ್ಲಿ ಒಕ್ಕಲಿಗರ ಒಗ್ಗಟ್ಟು ಪ್ರದರ್ಶನವಾಗಿರುವಂಥದ್ದು ಆದಿಚುಂಚನಗಿರಿ ಮಠದಲ್ಲಿ ಸಭೆ ನಡೆದಿದೆ. ಬಹುಮುಖ್ಯವಾಗಿ ಪಕ್ಷ ಭೇದ ಮರೆತು ಎಲ್ಲ ನಾಯಕರು ಭಾಗಿಯಾಗಿದ್ದರು. ಯಾರೊಬ್ಬರ ವಿರೋಧಕ್ಕೂ ಜಗ್ಗದ ಸಿಎಂ ಸಿದ್ದರಾಮಯ್ಯ ಅವರ ನಡೆ, ಸೆಪ್ಟೆಂಬರ್ 22ರಿಂದ ಜಾತಿಗಣತಿಯ ಒಂದು ಆದೇಶ, ಇದರ ಮಧ್ಯೆ ಹಲವು ಸಮುದಾಯಗಳು ಒಗ್ಗಟ್ಟಿನ ಮಂತ್ರ ಪಠಿಸುತ್ತಿದ್ದಾರೆ. ಈ ಪೈಕಿ ಲಿಂಗಾಯತ ಸಮಾಜ ತನ್ನ ಶಕ್ತಿ ಪ್ರದರ್ಶನ ಮಾಡಿದ ಮೇಲೆ ಒಕ್ಕಲಿಗ ಸಮಾಜವೂ ಕೂಡ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಿರುವಂಥದ್ದು. ಬೆಂಗಳೂರು ವಿಜಯನಗರದಲ್ಲಿರುವಂತಹ ಆದಿಚುಂಚನಗಿರಿ ಮಠದಲ್ಲಿ ಒಕ್ಕಲಿಗರ ಮಹತ್ವದ ಸಭೆ ನಡೀತು. ಈ ಸಂದರ್ಭದಲ್ಲಿ ಪಕ್ಷ ಭೇದ ಮರೆತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು, ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಅಶ್ವಥ್ ನಾರಾಯಣ ಅವರು ಸೇರಿದಂತೆ ಪಕ್ಷಾತೀತವಾಗಿ ಎಲ್ಲ ಒಕ್ಕಲಿಗ ಸಮಾಜದ ನಾಯಕರು, ಮುಖಂಡರು ಭಾಗಿಯಾಗಿದ್ದರು. ಈ ಸಂದರ್ಭ ರಾಜಕೀಯ ವಿರೋಧಿಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ಅಚ್ಚರಿ ಮೂಡಿಸಿತ್ತು. ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿ ಮತ್ತು ನಂಜವಾದೂತ ಸ್ವಾಮೀಜಿ, ನಿಶ್ಚಲಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು. ಇಲ್ಲಿ ಕುಮಾರಸ್ವಾಮಿ ಅವರು, ಡಿ.ಕೆ. ಶಿವಕುಮಾರ್ ಅವರು ಅಷ್ಟೇ ಅಲ್ಲದೆ ಅಶೋಕ್ ಬಿಜೆಪಿ ನಾಯಕರಾಗಿ, ಡಿ.ವಿ. ಸದಾನಂದ ಗೌಡರು, ಶೋಭಾ ಕರಂದ್ಲಾಜೆ ಅವರು, ಸಿ.ಟಿ. ರವಿ ಅವರು, ಜಿ.ಟಿ. ದೇವೇಗೌಡರು, ಕೆ. ಸುಧಾಕರ್, ಅಶ್ವಥ್ ನಾರಾಯಣ್, ನಿಖಿಲ್ ಕುಮಾರಸ್ವಾಮಿ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದರು. ಅಕ್ಕಪಕ್ಕದಲ್ಲೇ ಕುಳಿತಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಪರಸ್ಪರ ಮಾತಾಡಲೇ ಇಲ್ಲ. ಇನ್ನು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಆರೋಗ್ಯದ ಕಾರಣಕ್ಕೆ ಒಕ್ಕಲಿಗ ಸಭೆಯಲ್ಲಿ ಬಂದಿರಲಿಲ್ಲ. ನೋಡಿ, ಇಲ್ಲಿ ಕುಮಾರಸ್ವಾಮಿ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದು ಒಂದೇ ಮಾತು. ಕಳೆದ 10 ವರ್ಷಗಳಲ್ಲಿ ಮೂರು ಆಯೋಗಗಳನ್ನು ಮಾಡಿದ್ರು ಸಿದ್ದರಾಮಯ್ಯ ಅವರು. ಒಂದು ಕಾಂತರಾಜು ಅವರದ್ದು, ಅನಂತರದಲ್ಲಿ ಹೆಗ್ಡೆ ಅವರದ್ದು, ಇದೀಗ ಮಧುಸೂದನ್ ನಾಯಕ್ ಅವರದ್ದು. ಅದನ್ನೇ ಮತ್ತೆ ಕೊಡೋದಕ್ಕೆ ಪ್ರಯತ್ನಿಸ್ತಿದ್ದಾರಾ ಅನ್ನುವಂತಹ ಒಂದು ವಿಚಾರವನ್ನು ಹೇಳೋ ಮೂಲಕ ಎಲ್ಲ ಸಮಾಜಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಮಾಡಬೇಕೇ ವಿನಃ ಬೆಂಕಿ ಹಚ್ಚುವಂತಹ ಪ್ರಯತ್ನ ಮಾಡಬಾರ್ದು. ಆದರೆ ಈ ಸರ್ಕಾರ ಮತ್ತು ಸಿಎಂ ಅದೇ ಕೆಲಸ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಅವರ ವಿರುದ್ಧ ಕಿಡಿಕಾರಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಆದರೆ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಸಮಾಜಗಳು ಈ ಘಟನೆಯನ್ನು, ಈ ನಡೆಯನ್ನು, ಈ ಸಮಾಜದ ಈ ನಿರ್ಧಾರವನ್ನು ಯಾವ ರೀತಿ ಯೋಚಿಸಬಹುದು ಮತ್ತು ಈ ವಿಚಾರವಾಗಿ ಚರ್ಚಿಸಬಹುದು ಅನ್ನುವಂಥದ್ದು ಬಹುಮುಖ್ಯ ವಿಚಾರ. ಇನ್ನು ಎರಡನೇ ಸುದ್ದಿ, ಧರ್ಮ ಹಿಂದೂ, ಜಾತಿ ಒಕ್ಕಲಿಗರ ಸಭೆಯಲ್ಲಿ ನಿರ್ಣಯ, ಗೊಂದಲ ಮಾಡಿಕೊಳ್ಳದಂತೆ ಸ್ವಾಮೀಜಿಗಳಿಂದ ಕರೆ. ಆದಿಚುಂಚನಗಿರಿ ಶ್ರೀಗಳ ನೇತೃತ್ವದಲ್ಲಿ ನಡೆದ ಒಕ್ಕಲಿಗ ಸಮಾಜದ ಸಭೆಯಲ್ಲಿ ಒಮ್ಮತದ ತೀರ್ಮಾನ ಕೈಗೊಳ್ಳಲಾಗಿದೆ. ಜಾತಿಗಣತಿ ವೇಳೆ ರಾಜ್ಯದ ಪ್ರಬಲ ಒಕ್ಕಲಿಗ ಸಮುದಾಯ ಯಾವ ಮಾಹಿತಿ ನೀಡಬೇಕು ಅನ್ನುವಂತಹ ಬಗ್ಗೆ ಅಂತಿಮ ನಿರ್ಧಾರಕ್ಕೆ ಬರಲಾಗಿದೆ. ಧರ್ಮದ ಕಾಲಂನಲ್ಲಿ ಹಿಂದೂ ಮತ್ತು ಜಾತಿಯ ಕಾಲಂನಲ್ಲಿ ಕೇವಲ ಒಕ್ಕಲಿಗ ಎಂದು ಬರೆಸಲು ಕರೆ ನೀಡಲಾಗಿದೆ. ಯಾರೂ ಗೊಂದಲ ಮಾಡಿಕೊಳ್ಳದಂತೆ ಸಭೆಯಲ್ಲಿ ಸಲಹೆ ನೀಡಲಾಗಿದೆ. ಒಕ್ಕಲಿಗ ಸಮುದಾಯದಲ್ಲಿ ಗಂಗಟಿಕಾರ, ಮೊರಸು, ಕುಂಚಿಟಿಗ, ಸರ್ಪ ಒಕ್ಕಲಿಗ, ಹಳ್ಳಿಕಾರ್ ಒಕ್ಕಲಿಗ ಸೇರಿದಂತೆ ಬೇರೆ ಬೇರೆ ಉಪಜಾತಿಗಳಿವೆ. ಧರ್ಮ, ಜಾತಿ ನಮೂದಿಸಿದ ಬಳಿಕ ಉಪಜಾತಿ ಬೇಕಿದ್ರೆ ನಮೂದಿಸಿಕೊಳ್ಳಬಹುದು ಅನ್ನುವಂತಹ ನಿರ್ಣಯ ಕೈಗೊಳ್ಳಲಾಗಿದೆ. ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಲಾಯಿತು. ನಿರ್ಮಲಾನಂದನಾಥ ಸ್ವಾಮೀಜಿ ಪ್ರತಿಕ್ರಿಯಿಸಿದ್ದು, ಜಾತಿಗಣತಿಯಲ್ಲಿ ಒಕ್ಕಲಿಗ, ಕ್ರಿಶ್ಚಿಯನ್, ಒಕ್ಕಲಿಗ, ಇತರೆ ಅಂತಿದೆ. ಆದರೆ ಅದರ ಬಗ್ಗೆ ಕೆಲವರಲ್ಲಿ ಅಸಮಾಧಾನ ಇದೆ. ಅದೆಲ್ಲವನ್ನೂ ನಾವು ಮನದಟ್ಟು ಮಾಡಿದ್ದೇವೆ. ಕಲಂ 10, 11ರಲ್ಲಿ ಸಮುದಾಯ ಬರೀಬೇಕು, ಉಪಪಂಗಡ ಬರೆಯೋ ಅನಿವಾರ್ಯತೆ ಇದ್ದರೆ ಬರೆಸಿಕೊಳ್ಳಲಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇನ್ನು ಮೂರನೇ ಸುದ್ದಿ, ಜಾತಿಗಣತಿಗೆ ಜೆಡಿಎಸ್ ವಿರೋಧ, ಕಾಂತರಾಜು ವರದಿ ಬಟ್ಟಿ ಇಳಿಸ್ತಾರೆ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ಗುಡುಗು. ರಾಜ್ಯ ಸರ್ಕಾರದ ಜಾತಿಗಣತಿ ನಿರ್ಧಾರಕ್ಕೆ ಜೆಡಿಎಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಒಕ್ಕಲಿಗರ ಸಭೆ ಬಳಿಕ ಮಾತನಾಡಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ರಾಜ್ಯ ಸರ್ಕಾರ 10 ವರ್ಷಗಳಲ್ಲಿ 3 ಆಯೋಗಗಳನ್ನು ರಚಿಸಿದೆ. ಕಾಂತರಾಜು ಆಯೋಗ, ಜಯಪ್ರಕಾಶ್ ಹೆಗ್ಡೆ ಆಯೋಗ, ಮಧುಸೂದನ್ ನಾಯಕ್ ಆಯೋಗ ರಚಿಸಿದೆ. ಈ ರೀತಿ ಆಯೋಗ ರಚಿಸಬೇಕಾದ್ರೆ ಯಾವ ರೀತಿ ಯೋಚಿಸಬೇಕಿದೆ ಗೊತ್ತಾ? ತಲೆಗೆ ಸ್ವಲ್ಪ ಕೆಲಸ ಕೊಟ್ಟು ಮಾಡಬೇಕಿತ್ತು, ಆ ಕೆಲಸ ಮಾಡಿಲ್ಲ ಈ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯ ಅವರು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, 15 ದಿನದಲ್ಲಿ ವರದಿ ಕೊಡೋದಕ್ಕೆ ಸೂಚಿಸಿದ್ದಾರೆ. ಇನ್ನು 9 ದಿನ ಬಾಕಿ ಇದೆ. ನವರಾತ್ರಿ ಉಳಿದ 6 ದಿನದಲ್ಲಿ ಎಲ್ಲಿಂದ ಕೊಡ್ತಾರೆ? ಕಾಂತರಾಜು ವರದಿಯನ್ನು ಬಟ್ಟಿ ಇಳಿಸೋ ತೀರ್ಮಾನ ಮಾಡಿದ್ದಾರಾ? ಈ ರಾಜ್ಯದಲ್ಲಿ ಬೆಂಕಿ ಹಚ್ಚುವ ಕೆಲಸವನ್ನು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ. ಸಣ್ಣ ಚಿಂತನೆ ಇಲ್ಲದೆ ನಿರ್ಧಾರ ತೆಗೆದುಕೊಳ್ತಿದ್ದಾರೆ. ಇದರ ಪ್ರತಿಫಲವನ್ನು ಮುಂದೆ ಅನುಭವಿಸ್ತಾರೆ ಅಂತ
HD ಕುಮಾರಸ್ವಾಮಿ ಅವರು ಗುಡುಗಿದ್ದಾರೆ. ನೋಡಿ, ಅತ್ಯಂತ ಸ್ಪಷ್ಟವಾಗಿ 2013 ಮತ್ತು 2018 ಮಧ್ಯೆ ಸರ್ಕಾರ ಏನು ಒಂದು ಪ್ರಯತ್ನ ಮಾಡಿತ್ತು. 2018 ಮತ್ತು ಈ 23 ಮಧ್ಯೆ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಆದಂತಹ ಸಂದರ್ಭದಲ್ಲಿ ಏನಿತ್ತು, ಇವೆಲ್ಲವನ್ನ ತಾಳೆ ಹಾಕಿ, ಯಾಕಂದರೆ ಈಗ ಇದರಿಂದಾಗಿ ಬಹುದೊಡ್ಡ ಆಡಳಿತ ವಿರೋಧಿ ಅಲೆ ಶುರುವಾಗಬಹುದು ಕಾಂಗ್ರೆಸ್ಗೆ. ಅದರ ಲಾಭವನ್ನು ಪಡ್ಕೊಳ್ಳೋದಕ್ಕೆ ವಿಪಕ್ಷಗಳು ಕೂಡ ಪ್ರಯತ್ನಿಸ್ತಿವೆ. ಅದರ ಭಾಗವಾಗಿಯೇ ಈ ವಿರೋಧ ಅನ್ನುವಂಥದ್ದು ಕಾಂಗ್ರೆಸ್ನ ವಾದ. ಸಿದ್ದರಾಮಯ್ಯ ಅವರು ಮತ್ತು ಸೇರಿದಂತೆ DK ಶಿವಕುಮಾರ್ ಅವರು ಕೂಡ ವಿರೋಧ ಪಕ್ಷ ಇರೋದೇ ವಿರೋಧಿಸೋಕ್ಕೆ ಅವ್ರು ಮಾಡ್ಕೊಂಡ್ಲಿ, ನಾವು ಇದೆಲ್ಲ ಸಮಸ್ಯೆಗಳನ್ನು ಗೊಂದಲಗಳನ್ನು ಬಗೆಹರಿಸಿ ನಾವು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಮತ್ತು ಎಲ್ಲರಿಗೆ ನ್ಯಾಯ ಸಿಗುವಂತಹ ಒಂದು ಜಾತಿ ಗಣತಿಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು DK ಶಿವಕುಮಾರ್ ಅವರು ಹೇಳಿರುವಂಥದ್ದು. ವಿಶೇಷ ಅಂದರೆ ಈ ಜಾತಿ ಗಣತಿಯ ನಿರ್ಧಾರವನ್ನು JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ವಿರೋಧಿಸಿದ್ದಾರೆ. ಇನ್ನು 4ನೇ ಸುದ್ದಿ, ಸಿದ್ದರಾಮಯ್ಯ ವಿರುದ್ಧ ಯತ್ನಾಳ್ ಕಿಡಿ, ಸೋನಿಯಾ ಹೊಸ ಹೆಸರು ಕೊಟ್ಟಿದ್ರು, ಅದರಂತೆ ಜಾತಿ ವರ್ಗೀಕರಣ ಆಗ್ತಿದೆ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ರಾಜ್ಯದಲ್ಲಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆಂದು ತೋರಿಸಲು ಸಿದ್ದರಾಮಯ್ಯ ಅವರ ನಾಟಕ ಮಾಡ್ತಿದ್ದಾರೆ, ಹೀಗಂತ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. ಜಾತಿಗಣತಿ ಬಗ್ಗೆ ಸಚಿವ ಸಂಪುಟದಲ್ಲಿ ಗೊಂದಲ ಉಂಟಾಗಿದೆ. ಸಿದ್ದರಾಮಯ್ಯ ಅವರು ಜಾತಿಗಣತಿಯನ್ನು ಕೈಬಿಡಬೇಕು, ಹೇಗಿದ್ರೂ ಕೇಂದ್ರ ಸರ್ಕಾರ ಜಾತಿಗಣತಿ ಮಾಡುತ್ತೆ, ಕೇವಲ ಕೇಂದ್ರಕ್ಕೆ ಮಾತ್ರ ಜಾತಿಗಣತಿ ನಡೆಸಲು ಅಧಿಕಾರವಿದೆ, ರಾಜ್ಯಕ್ಕೆ ಅಧಿಕಾರವಿಲ್ಲ. ಆದರೆ ಇವರು ಸುಮ್ಮನೆ ರಾಜ್ಯದ ಜನರ ದಾರಿ ತಪ್ಪಿಸಲು ಲಿಂಗಾಯತರು, ಒಕ್ಕಲಿಗರು ಕಡಿಮೆ ಇದ್ದಾರೆ ಎಂದು ತೋರಿಸಲು ಮತ್ತು ಅಲ್ಪಸಂಖ್ಯಾತ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆಂದು ತೋರಿಸಲು ಸಿದ್ದರಾಮಯ್ಯ ಅವರ ನಾಟಕ ಆಡ್ತಿದ್ದಾರೆ. ಅವರ ಟೀಮ್ ನಡೀತಿದೆ, ನಾಟಕ ಮಾಡ್ತಿದೆ. ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಒಕ್ಕಲಿಗ ಎಂದು ಮಾಡಿರುವ ವರ್ಗಗಳನ್ನು ಈ ಮೊದಲು ಸೋನಿಯಾ ಗಾಂಧಿ ವ್ಯವಸ್ಥಿತವಾಗಿ ಹೊಸನಾಮಗಳನ್ನು ಕೊಟ್ಟಿದ್ದರು. ಅವರು ಇಡೀ ಭಾರತವನ್ನು ಕ್ರಿಶ್ಚಿಯನ್ ರಾಷ್ಟ್ರ ಮತ್ತು ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡಬೇಕೆಂದುಕೊಂಡಿದ್ದಾರೆ. ಈ ಸಂಚಿನ ಹಿನ್ನೆಲೆ ಇದೀಗ ಈ ರಾಜ್ಯದಲ್ಲಿ ಜಾತಿ ವರ್ಗೀಕರಣ ಮಾಡ್ತಿದ್ದಾರೆ ಅಂತ ಯತ್ನಾಳ್ ಆರೋಪಿಸಿದ್ದಾರೆ. ಯತ್ನಾಳ್ರು ಅತ್ಯಂತ ಸ್ಪಷ್ಟವಾಗಿ ಆರೋಪ ಮಾಡಿರುವಂಥದ್ದು ಕ್ರಿಶ್ಚಿಯನ್ ಒಕ್ಕಲಿಗ ಅಥವಾ ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಮತ್ತು ಕುರುಬ ಕ್ರಿಶ್ಚಿಯನ್, ಈಡಿಗ ಕ್ರಿಶ್ಚಿಯನ್ ಇವೆಲ್ಲ ಏನಕ್ಕೆ ಬಂದಿದ್ದಾವೆ ಅಂದರೆ ಸೋನಿಯಾ ಗಾಂಧಿ ಅವರು ಸೇರಿಸಿರುವಂತಹ ಹೆಸರುಗಳು. ಯಾಕಂದ್ರೆ ಅವರು ಇಡೀ ದೇಶವನ್ನು ಕ್ರಿಶ್ಚಿಯನ್ ದೇಶ ಅಥವಾ ಮುಸ್ಲಿಂ ದೇಶ ಮಾಡಲಿಕ್ಕೆ ಪ್ರಯತ್ನಿಸ್ತಿದೆ. ಅದರ ಷಡ್ಯಂತ್ರದ ಭಾಗವಾಗಿ ಈ ವರ್ಗೀಕರಣ ನಡೀತಿದೆ. ಇದು ಮಾಡಬಾರ್ದು, ಇದಾಗಬಾರ್ದು. ಏನಿದ್ರೂ ಜಾತಿಗಣತಿ ಮಾಡುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ, ರಾಜ್ಯಕ್ಕಿಲ್ಲ. ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಈ ಆದೇಶವನ್ನು ಹಿಂಪಡಿಬೇಕು ಅನ್ನುವಂತಹ ಒಂದು ಮಾತುಗಳನ್ನು ಹೇಳಿರುವಂಥದ್ದು ಯತ್ನಾಳ್. ಇನ್ನು 5ನೇ ಸುದ್ದಿ, ಸುರ್ಜೇವಾಲಾ ಸರಣಿ ಮೀಟಿಂಗ್, ಗ್ಯಾರಂಟಿಗಳ ಬಗ್ಗೆ ಗಂಭೀರ ಚರ್ಚೆ, ಶೀಘ್ರವೇ ವರದಿ ನೀಡಲು ಸೂಚನೆ. ಜಾತಿಗಣತಿ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರ ಜೊತೆ AICCಯ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಹತ್ವದ ಸಭೆಗಳನ್ನು ಮಾಡುತ್ತಿದ್ದಾರೆ. ಜೊತೆಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆಯೂ ಕೂಡ ಗಂಭೀರ ಚರ್ಚೆ ನಡೆದಿರುವಂಥದ್ದು. ಬೆಂಗಳೂರಿನಲ್ಲಿ ರಾಜ್ಯದ ಖಾತರಿ ಸಮಿತಿಯ ಅಧ್ಯಕ್ಷರು ಮತ್ತು 5 ಉಪಾಧ್ಯಕ್ಷರೊಂದಿಗೆ ಮತ್ತು ಸುರ್ಜೇವಾಲಾ ಅವರು ಮಹತ್ವದ ಸಭೆ ನಡೆಸಿರುವಂಥದ್ದು. ಗ್ಯಾರಂಟಿ ಯೋಜನೆಗಳ ಪ್ರಯೋಜನಗಳು ಸಾಮಾನ್ಯ ಜನರಿಗೆ ತಲುಪುವಂತೆ ನೋಡಿಕೊಳ್ಳಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸೂಚಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪ್ರತಿ ನಿಗಮದ ಉಸ್ತುವಾರಿ ವಹಿಸಲಾಗಿರುವಂತಹ ಸಂದರ್ಭದಲ್ಲಿ 5 ಅಧ್ಯಕ್ಷರು ಮತ್ತು 5 ಗ್ಯಾರಂಟಿ ಅನುಷ್ಠಾನದ ಮೇಲ್ವಿಚಾರಕರನ್ನು ಕೂಡ ನೇಮಕ ಮಾಡುವಂತೆ ಸೂಚಿಸಲಾಗಿದೆ. ಇನ್ನು ಗ್ಯಾರಂಟಿ ಫಲಾನುಭವಿಗಳಿಂದ ಪ್ರತಿಕ್ರಿಯೆ ಪಡೆದು ತಮಗೆ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಇನ್ನೊಂದು ವಾರದಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಸಿಎಂ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಸೂಚನೆ ನೀಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಒಂದು, ಹೈಕಮಾಂಡ್ ಕೂಡ ಎಲ್ಲೋ ಒಂದು ಕಡೆ ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಿದೆ ಅನ್ನೋದಾದರೆ ಒಂದಷ್ಟು ಬದಲಾವಣೆಗಳಾಗುತ್ತೆ ಅನ್ನೋದು ಅರ್ಥ. ಮತ್ತೊಂದು ಕಡೆ ಗ್ರೇಟ್ ಬೆಂಗಳೂರು ಚುನಾವಣೆ ಏನು ನಡೀತಿದೆ, ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಪಡೀಲಿಕ್ಕೆ ಸುಮಾರು ವರ್ಷಗಳ ನಂತರ ಈಗ ಗ್ರೇಟರ್ ಬೆಂಗಳೂರು ಚುನಾವಣೆ ನಡೀತಿರುವಂಥದ್ದು. ಕಾಂಗ್ರೆಸ್ ಬಹುದೊಡ್ಡ ನಿರೀಕ್ಷೆಯಲ್ಲಿದೆ. ಆದರೆ ಈಗ ಎದುರಾಗ್ತಿರುವಂತಹ ಒಂದು ಆಡಳಿತ ವಿರೋಧಿ ಅಲೆ ಜೊತೆಯಲ್ಲಿ ಜಾತಿಗಣತಿಯ ವಿರೋಧ, ಇವೆಲ್ಲವನ್ನೂ ಕೂಡ ವಿಪಕ್ಷ ಎಷ್ಟರ ಮಟ್ಟಿಗೆ ಬಳಸ್ಕೊಳ್ಳುತ್ತೆ ಅನ್ನೋದರ ಮೇಲೆ ಗ್ರೇಟರ್ ಬೆಂಗಳೂರು ಚುನಾವಣೆಯ ರಿಸಲ್ಟ್ ಕೂಡ ನಿಲ್ಲತ್ತೆ. ಆದರೆ ಏನಾಗುತ್ತೋ ನೋಡಬೇಕು. ಇನ್ನು 6ನೇ ಸುದ್ದಿ, ಧರ್ಮಸ್ಥಳ ಕೇಸ್ನಲ್ಲಿ ಹೊಸ ಟ್ವಿಸ್ಟ್, ಮಹೇಶ್ ತಿಮ್ರೋಡಿ ವಿಡಿಯೋ ರಿಲೀಸ್. 2 ವರ್ಷದ ಹಿಂದಿನ ಹಳೆ ವಿಡಿಯೋ. ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿಡಿಯೋವೊಂದನ್ನು ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ
ಹಾಗೂ ಆತನ ಪತ್ನಿ ತಿಮ್ರೋಡಿ ಮನೆಯಲ್ಲಿ ಕುಳಿತು ಮಾತಾಡುತ್ತಿರುವಂತಹ ದೃಶ್ಯ ಇದೆ. ಮಾತುಕತೆಯಲ್ಲಿ ಚಿನ್ನಯ್ಯ ಹಲವು ಗಂಭೀರ ಆರೋಪಗಳನ್ನು ಧರ್ಮಸ್ಥಳ ವಿರುದ್ಧ ಮಾಡಿದ್ದಾನೆ. ಗೊಮ್ಮಟ ಬೆಟ್ಟದ ಬಳಿ 75 ಹೆಣಗಳನ್ನು ಹೂತಿದ್ದೆ, ತರಕಾರಿ ತಳ್ಳುವ ಗಾಡಿಯಲ್ಲಿ ಶವ ಇಟ್ಕೊಂಡು ಹೋಗ್ತಿದ್ದೆ, ಪೂಜೆ ಮಾಡುವ ಭಟ್ಟರ ಮನೆ ಮಗಳನ್ನು ಹೂತು ಹಾಕಿದ್ದೇನೆ. ಶವಗಳನ್ನು ಹೂತು ಹಾಕಲು ಯಾರೂ ಬರ್ತಿರಲಿಲ್ಲ, ಯಾವ ಕಾನೂನು ಪ್ರಕ್ರಿಯೆ ನಡೆದಿಲ್ಲ, ನಮಗೆ ಹಲವು ರೀತಿಯಿಂದ ಅನ್ಯಾಯ ಮಾಡಿದ್ದಾರೆ. ಈ ರೀತಿಯ ಸಾಕಷ್ಟು ಘಟನೆಗಳು ಇವೆ, ಎಲ್ಲವನ್ನೂ ಕಣ್ಣಾರೆ ನೋಡಿದ್ದೇನೆ, ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು ಅಂತ ಚಿನ್ನಯ್ಯ ಹೇಳಿಕೊಂಡಿದ್ದಾನೆ. ಧರ್ಮಸ್ಥಳದವರ ಸೂಚನೆ ಮೇರೆಗೆ ಹಲವರ ಮೇಲೆ ಹಲ್ಲೆ ಮಾಡಿದ್ದೇನೆ, ಇದು ನನ್ನ ಕೆಲಸವಾಗಿರಲಿಲ್ಲ, ಅವರ ಸೂಚನೆಯಿಂದ ಮಾಡಿದ್ದೇನೆ, ನನಗೂ ಅನ್ಯಾಯ ಮಾಡಿದ್ದಾರೆ ಧರ್ಮಸ್ಥಳದವರು, ನನಗೆ 3.5 ಲಕ್ಷ ರೂಪಾಯಿ ಕೊಡಬೇಕಿದೆ. ಸೌಜನ್ಯ ಪ್ರಕರಣದ ಬಳಿಕ ನಮ್ಮನ್ನು ಕಳುಹಿಸಲು 500 ರೂಪಾಯಿಗಳ ನೋಟುಗಳುಳ್ಳ 6 ಕಟ್ಟು ತಂದಿದ್ದರು. ಇದರಲ್ಲಿ 2 ಕಟ್ಟು ನನಗೆ, ಪತ್ನಿ ಹಾಗೂ ಭಾವ ಸೇರಿದಂತೆ ಇತರರಿಗೆ ನೀಡಿ ನಮ್ಮನ್ನು ಕಳಿಸಿದ್ರು ಅಂತ ತಿಮರೋಡಿ ಬಳಿ ಚಿನ್ನಯ್ಯ ಹೇಳಿಕೊಂಡಿದ್ದಾನೆ. ಇದೇ ವಿಚಾರವಾಗಿ ಚಿನ್ನಯ್ಯನ ಪತ್ನಿ ಕೂಡ ಮತ್ತೂ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು, ಇಲ್ಲ ನಮ್ಮನ್ನು ಕರ್ಕೊಂಡೋಗಿದ್ದು ಸೌಜನ್ಯ ಅವ್ರ ಮಾವನೇ ತಿಮರೋಡಿ ಅವರ ಹತ್ರ ಅಂತ. ಅದು ಕೂಡ ಚರ್ಚೆ ಆಗ್ತಿರುವಂತಹ ವಿಚಾರ. ಆದರೆ ಒಂದೊಂದು ಸುದ್ದಿ ಧರ್ಮಸ್ಥಳ ಪ್ರಕರಣದಲ್ಲಿ ಒಂದೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ಆದರೆ ಸತ್ಯ ಹೊರಗೆ ಬರೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಗಳಾಗ್ತವೆ. ಆದಷ್ಟು ಬೇಗ ಆ ಪ್ರಕರಣದಲ್ಲಿ ಒಂದು ತಾರ್ಕಿಕ ಅಂತ್ಯ ಹಾಡ್ತಾರೆ ಯಾರು, SIT ತನಿಖಾಧಿಕಾರಿಗಳು. ಇದರ ಮಧ್ಯೆ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳಿಗೆ ಒಂದು ನ್ಯಾಯ ಸಿಕ್ಕರೆ ಆಕೆಯ ಆತ್ಮಕ್ಕೂ ಕೂಡ ಒಂದು ಶಾಂತಿ ದೊರಕಬಹುದು. ಇನ್ನು ಮುಂದಿನ ಸುದ್ದಿ, ಗ್ರಾಹಕರಿಗೆ KMF ಗುಡ್ ನ್ಯೂಸ್, ಹಾಲು ಮೊಸರು ಬೆಲೆ ಇಳಿಕೆ ಸೆಪ್ಟೆಂಬರ್ 22ರಿಂದ ಹೊಸ ದರ. ಕೇಂದ್ರ ಸರ್ಕಾರದಿಂದ GST ಕಡಿತ ಬೆನ್ನಲ್ಲೇ ರಾಜ್ಯದ ಜನರಿಗೆ KMF ಗುಡ್ ನ್ಯೂಸ್ ಕೊಟ್ಟಿದೆ. ನಂದಿನಿ ಮೊಸರು, ತುಪ್ಪ, ಬೆಣ್ಣೆ, ಲಸ್ಸಿ, ಚೀಸ್ ಸೇರಿದಂತೆ ಹಲವು ಉತ್ಪನ್ನಗಳ ದರ ಇಳಿಕೆಯಾಗಿದೆ. ಸೆಪ್ಟೆಂಬರ್ 22ರ ಸೋಮವಾರದಿಂದಲೇ ಹೊಸ ದರ ಜಾರಿಗೆ ಬರುವ ಸಾಧ್ಯತೆ ಇದ್ದು ಅಧಿಕೃತ ಆದೇಶವಷ್ಟೇ ಬಾಕಿ ಇದೆ. ಸೆಪ್ಟೆಂಬರ್ 19ರ ಶುಕ್ರವಾರದಂದು KMF ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳು ಸಭೆ ನಡೆಸಿದ್ದಾರೆ. ಯಾವುದರ ದರ ಎಷ್ಟು ಇಳಿಕೆ ಮಾಡಬೇಕು ಎಂಬ ಬಗ್ಗೆ ನಿರ್ಧಾರ ಮಾಡಲಾಗಿದೆ. ಮೊಸರಿನ ದರ ಲೀಟರ್ಗೆ 4 ರೂಪಾಯಿ ಇಳಿಕೆ ಆಗುವ ಸಾಧ್ಯತೆ ಇದೆ. ಜೊತೆಗೆ ತುಪ್ಪ, ಬೆಣ್ಣೆ, ಲಸ್ಸಿ ಸೇರಿ ಹಲವು ಉತ್ಪನ್ನಗಳ ದರ ಕೂಡ ಇಳಿಕೆ ಆಗಲಿದೆ. 2017ರಲ್ಲಿ ಹಾಲಿನ ಉತ್ಪನ್ನಗಳ ಮೇಲೆ GST ವಿಧಿಸಲಾಗಿತ್ತು. 2022ರಲ್ಲಿ GSTಯನ್ನು ಶೇಕಡ 22ಕ್ಕೆ ಹೆಚ್ಚಿಸಲಾಗಿತ್ತು. ಇತ್ತೀಚೆಗೆ ಕೇಂದ್ರ ಸರ್ಕಾರ ಹಾಲಿನ ಉತ್ಪನ್ನಗಳ ಮೇಲಿನ ಸರಕು ಸೇವಾ ತೆರಿಗೆಯನ್ನು ಶೇಕಡ 12ರಿಂದ 5ಕ್ಕೆ ಇಳಿಕೆ ಮಾಡಿದೆ. ಹೀಗಾಗಿ KMF ಉತ್ಪನ್ನಗಳ ದರ ಇಳಿಕೆ ಮಾಡಲಾಗ್ತಿದ್ದು ಗ್ರಾಹಕರು ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡುವಂತಾಗಿದೆ. ಇದರ ಮಧ್ಯೆ ಯಾಕಂದರೆ ಕೊಳ್ಳುವಂತಹ ಗ್ರಾಹಕರಿಗೆ ಬೆಲೆ ಕಡಿಮೆ ಆಗಬಹುದು, ಆದರೆ ಈ ಬೆಂಬಲ ಬೆಲೆ ಅಥವಾ ಹಾಲಿಗೆ ಕೊಡ್ತಿದ್ದಂತಹ ಬೆಂಬಲ ಬೆಲೆ, ರೈತರಿಗೆ ಕೊಡ್ತಿದ್ದಂತಹ ಬೋನಸ್, ಹಾಲು ಉತ್ಪಾದಕರಿಗೆ ಕೊಡ್ತಿದ್ದಂತಹ ಬೋನಸ್ 5 ರೂಪಾಯಿ 10 ರೂಪಾಯಿ ಏನಿತ್ತು ಅದನ್ನು ಇಳಿಸುವಂತಹ ಪ್ರಯತ್ನಗಳನ್ನು ಸರ್ಕಾರ ಮಾಡದಿದ್ದರೆ ಸಾಕು. ಗ್ರಾಹಕರು ಕಡಿಮೆಗೆ ಕೊಟ್ಟು ತಗೋತಾರೆ. ಯಾಕಂದರೆ ಅದರಲ್ಲಿದ್ದಂತಹ GST ಹಣದ ಒಂದಷ್ಟು ಅಂಶವನ್ನೇ ತಗೊಂಡು ಹಾಲು ಉತ್ಪಾದಕರಿಗೆ, ಯಾರು ರೈತರಿದ್ದರು, ಪಶುಪಾಲಕರು, ಅವ್ರಿಗೆ ಸಿಗ್ತಿತ್ತು. ಅದರಲ್ಲೂ ಕೂಡ ಬ್ರೇಕ್ ಬೀಳದೇ ಇದ್ದರೆ ಉತ್ತಮ. ಇನ್ನು ಹಿಂದೂ ಧರ್ಮದ ಗ್ರಂಥ ಇದೆಯಾ, ನನಗೆ ಆ ಗ್ರಂಥ ಇದ್ದರೆ ತೋರಿಸಿ, ನಾಲಿಗೆ ಹರಿಬಿಟ್ಟ ಕಾಶಪ್ಪನವರ್. ಹಿಂದೂ ಧರ್ಮದ ವಿಚಾರದಲ್ಲಿ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ನಾಲಿಗೆ ಹರಿಬಿಟ್ಟಿದ್ದಾರೆ. ಹಿಂದೂ ಅನ್ನೋದು ಏಕೆ, ಹಿಂದೂ ಧರ್ಮದ ಗ್ರಂಥ ಇದೆಯಾ, ಯಾರಾದರೂ ಬರೆದಿದ್ದಾರಾ, ನನಗೆ ಆ ಗ್ರಂಥ ಇದ್ದರೆ ತಂದು ತೋರಿಸ್ರಿ ಅಂತ ವಿಜಯಾನಂದ ಕಾಶಪ್ಪನವರು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ವೀರಶೈವ ಮತ್ತು ಲಿಂಗಾಯತ ಇವೆರಡೂ ಬೇರೆ ಅಲ್ಲ. ನಾವು ಯಾವುದೇ ಕಾರಣಕ್ಕೂ ಹಿಂದೂ ಅಂತ ಬರ್ಸಲ್ಲ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ, ಲಿಂಗಾಯತ ಧರ್ಮದಲ್ಲಿ ಜನಿಸಿದವನಾಗಿ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತಲೇ ಬರೆಸಬೇಕು. ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಹೊಸದಾಗಿ ಆಗಬೇಕಿದೆ. ಕೇಂದ್ರ ಸರ್ಕಾರಕ್ಕೆ ಮಾಡುವ ಅಧಿಕಾರ ಇದೆ. ಹೀಗಾಗಿ ಈ ಬಾರಿ ನಾವು ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಿದ್ರೆ ಮಾತ್ರ ಧರ್ಮದ ಕಾಲಂ ಸೃಷ್ಟಿಯಾಗೋದಕ್ಕೆ ಸಾಧ್ಯವಿದೆ ಅಂತ ವಿಜಯಾನಂದ ಕಾಶಪ್ಪನವರು ಬಾಗಲಕೋಟೆಯಲ್ಲಿ ಹೇಳಿರುವಂಥದ್ದು. ಒಂದು, ಲಿಂಗಾಯತ ಸಮಾಜದಲ್ಲಿ ಇಬ್ಬರೂ ಕೂಡ 2 ರೀತಿಯ ವಾದಗಳಿದ್ದಾವೆ. ಇಲ್ಲ, ನಾವು ಜಗಜ್ಯೋತಿ ಬಸವೇಶ್ವರರು ಸ್ಥಾಪಿಸಿದ್ದು ಲಿಂಗಾಯತ ಧರ್ಮ, ಆ ಕಾರಣಕ್ಕೋಸ್ಕರನೇ ಕುಲಕಸುಬುಗಳನ್ನು ಆಧರಿಸಿದ ಎಷ್ಟೋ ಜನ ಬಂದು ಆ ಧರ್ಮವನ್ನು ಅನುಸರಿಸಿದ್ರು. ಅದು ಗಾಣಿಗೇರ್ ಇರಬಹುದು, ಅಥವಾ ಭಜಂತ್ರಿ ಇರಬಹುದು, ಭಂಡಾರಿ ಇರಬಹುದು, ಅಥವಾ ಈ ಸಾಕಷ್ಟು ಜನ ಕಮ್ಮಾರ, ಕುಂಬಾರ, ಸಾಕಷ್ಟು ಜನ ಅನ್ನುವಂಥದ್ದು ಒಂದು ವಾದ.
ಲಿಂಗಾಯತ ಪ್ರತ್ಯೇಕ ಧರ್ಮ, ಅದು ಬಸವಣ್ಣ ಸ್ಥಾಪಿಸಿದ ಧರ್ಮ ಅನ್ನುವಂಥದ್ದು. ಜಾತಿ ವ್ಯವಸ್ಥೆಗಳನ್ನು, ಈ ಅಸ್ಪೃಶ್ಯತೆಯನ್ನು ಕಿತ್ತೊಗೆಯೋಕ್ಕೋಸ್ಕರ ಕ್ರಾಂತಿಕಾರಿಕ ಹೆಜ್ಜೆಯನ್ನಿಟ್ಟಂತಹ ಬಸವಣ್ಣನವರು ಲಿಂಗಾಯತ ಧರ್ಮ ಸ್ಥಾಪಿಸಿದ್ರು ಅನ್ನುವಂಥದ್ದು ಒಂದು ವಾದ. ಅದನ್ನು ಈಗ ಎಲ್ಲೋ ಅದನ್ನು ಪ್ರತಿಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಹಿಂದೂ ಅನ್ನುವಂತಹ ಪದವೇ ಇಲ್ಲ ಅನ್ನೋ ರೀತಿಯಲ್ಲಿ ವಿಜಯಾನಂದ ಕಾಶ್ಯಪ್ಪನವರು ಆಡಿರುವಂತಹ ಮಾತು ನಿಜಕ್ಕೂ ಒಪ್ಪುವಂಥದ್ದಲ್ಲ. ಆದರೆ ಇದೇ ಲಿಂಗಾಯತ ಸಮಾಜದಲ್ಲಿ ಮತ್ತೊಂದು ವಾದ ಏನಿದೆ, ಇಲ್ಲ ನಾವು ಜಾತಿಯಲ್ಲಿ ಲಿಂಗಾಯತರು, ಧರ್ಮದಲ್ಲಿ ಹಿಂದೂಗಳು ಅನ್ನುವಂಥವರು ಕೂಡ ಇದ್ದಾರೆ. ಯತ್ನಾಳ್ ಈ ವಾದವನ್ನು ಪ್ರತಿಪಾದನೆ ಮಾಡ್ತಾರೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನುವಂತಹ ವಾದವನ್ನು ವಿರೋಧಿಸ್ತಾರೆ ಎಕ್ಸಾಂಪಲ್. ಆದರೆ ಅದು ಅವರವರಿಗೆ ಬಿಟ್ಟಂತಹ ವಿಚಾರ. ಕೆಲವರು ಲಿಂಗಾಯತ ಧರ್ಮ ಅಂತ ಬರೆಸಬಹುದು, ಕೆಲವು ಹಿಂದೂ ಧರ್ಮ ಅಂತ ಬರೆಸಬಹುದು. ಆದರೆ ಅವರ ಆಯ್ಕೆ ಅದು. ಇಲ್ಲೂ ಕೂಡ ಧರ್ಮದ ಹೆಸರಿನಲ್ಲಿ ರಾಜಕಾರಣವನ್ನು ಮಾಡುವಂಥದ್ದು ಸರಿಯಲ್ಲ. ಇದು ಕೇವಲ ಲಿಂಗಾಯತರಿಗೆ ಬಿಟ್ಟಂತಹ ಆಯ್ಕೆಯ ವಿಚಾರ. ಅವರು ಹಿಂದೂ ಅಂತ ಆದರೂ ಬರೆಸಬಹುದು, ಲಿಂಗಾಯತ ಧರ್ಮ ಅಂತ ಆದರೂ ಬರೆಸಬಹುದು. ಇನ್ನು 9ನೇ ಸುದ್ದಿ, H1B ವೀಸಾ ಮೇಲೆ 88 ಲಕ್ಷ ಶುಲ್ಕ, ಭಾರತೀಯರಿಗೆ ಆರ್ಥಿಕ ಹೊಡೆತ, ಟ್ರಂಪ್ ನಿರ್ಧಾರಕ್ಕೆ ಭಾರಿ ವಿರೋಧ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಹೊಸ ಘೋಷಣೆಯ ಮೂಲಕ ಭಾರತೀಯರಿಗೆ ಮತ್ತೊಂದು ಆರ್ಥಿಕ ಹೊಡೆತ ನೀಡಿದ್ದಾರೆ. ಹೆಚ್ಚು ನುರಿತ ವಿದೇಶಿ ಉದ್ಯೋಗಿಗಳಿಗೆ ನೀಡಲಾಗುವ H1B ವೀಸಾ ಮೇಲೆ ವಾರ್ಷಿಕ ಸುಮಾರು 88 ಲಕ್ಷ ಶುಲ್ಕ ವಿಧಿಸುವ ಪ್ರಸ್ತಾವನೆಗೆ ಸಹಿ ಹಾಕಿದ್ದಾರೆ. ಈ ಹೊಸ ನೀತಿ ಜಾರಿಗೆ ಬಂದರೆ ಅಮೆರಿಕದ ಟೆಕ್ ಕಂಪನಿಗಳಲ್ಲಿ ಉದ್ಯೋಗಕ್ಕೆ ಆಸಕ್ತರಾಗಿರುವಂತಹ ನೂರಾರು ಭಾರತೀಯರು, ತಂತ್ರಜ್ಞರು ಮತ್ತು IT ಉದ್ಯೋಗಿಗಳಿಗೆ ದೊಡ್ಡ ಆರ್ಥಿಕ ಬಾಧೆಯಾಗಲಿದೆ. ಇತ್ತೀಚಿನ ವಾಣಿಜ್ಯ ನೀತಿಯ ಪ್ರಕಾರ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕಡಿಮೆ ಸಂಬಳದಲ್ಲಿ ನುರಿತ ಕೆಲಸಗಾರರನ್ನು ಸೇರಿಸಿಕೊಳ್ಳುತ್ತಿರುವ ಕಂಪನಿಗಳಿಗೆ ಪ್ರತಿ ವರ್ಷದವರೆಗೆ $1 ಲಕ್ಷ ಪಾವತಿಸುವ ಸಂಕಷ್ಟ ಬರಲಿದೆ. ಈ ಕ್ರಮವು ರಷ್ಯಾ ಮತ್ತು ಇರಾನ್ ಜೊತೆಗಿನ ವ್ಯವಹಾರಗಳಲ್ಲಿ ಭಾರತದ ಸ್ವತಂತ್ರ ನಿರ್ಣಯಗಳನ್ನು ಅಮೆರಿಕ ಹುಮ್ಮಸ್ಸಿನಿಂದ ಹತ್ತಿಕ್ಕಲು ಮತ್ತೊಂದು ಹಂತವಾಗಿದೆ ಎಂಬುವಂಥದ್ದು ಆರೋಪ. ಇತ್ತೀಚೆಗೆ ಅಮೆರಿಕ ಚಬಹಾರ್ ಬಂದರು ಯೋಜನೆಗೆ ನೀಡಿದ್ದ ನಿರ್ಬಂಧ ವಿನಾಯಿತಿಯನ್ನು ರದ್ದುಗೊಳಿಸಿದೆ. ಇದೀಗ H1B ವೀಸಾ ಶುಲ್ಕ ಹೇರಿಕೆಯನ್ನು ಮಾಡಿರುವಂಥದ್ದು. ಟ್ರಂಪ್ ನಿಜಕ್ಕೂ ಒಬ್ಬ ಉನ್ಮಾದಿ ಅಧ್ಯಕ್ಷ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿಯಾಗಿರುವಂಥದ್ದು. ಒಂದು ಸಲ ಭಾರತ ಮತ್ತು ಅಮೆರಿಕ ಆಪ್ತಮಿತ್ರರು ಅಂತ ಪುಂಕ್ತಾರೆ, ಮತ್ತೊಂದು ಕಡೆ ಇಂತಹ ನಿರ್ಧಾರಗಳ ಮೂಲಕ ಭಾರತೀಯರಿಗೆ ಬಹುದೊಡ್ಡ ಹೊಡೆತ ಕೊಡುವಂತಹ ಪ್ರಯತ್ನ ಮಾಡ್ತಾರೆ. ಅಮೆರಿಕದ ಜೊತೆಗೆ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜತಾಂತ್ರಿಕ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಬೇಕು ಅನ್ನುವಂಥದ್ದನ್ನು ಪದೇ ಪದೇ ಪಾಠ ಕಲಿಸುವಂಥದ್ದು ಅದು ಟ್ರಂಪ್. ಇನ್ನು ಕೊನೆ ಸುದ್ದಿ, ಕಾಂತಾರ 1 ಚಾಪ್ಟರ್ 1ಗೆ ಸ್ಟಾರ್ಸ್ ಬಲ. ಸೆಪ್ಟೆಂಬರ್ 22ರಂದು ಟ್ರೈಲರ್ ರಿಲೀಸ್. ರಿಷಬ್ ಶೆಟ್ಟಿ ಪೋಸ್ಟರ್ ವೈರಲ್. ಋತಿಕ್ ರೋಷನ್ ಸೇರಿದಂತೆ ಕಾರ್ತಿಕೇಯನ್ ಫೋಟೋ. ಕಾಂತಾರ ಚಾಪ್ಟರ್ 1 ಚಿತ್ರತಂಡಕ್ಕೆ ಭಾರತೀಯ ಚಿತ್ರರಂಗ ಪ್ರಖ್ಯಾತ ತಾರೆಗಳು ಸಾಥ್ ಕೊಡ್ತಿದ್ದಾರೆ. ಸೆಪ್ಟೆಂಬರ್ 22ರಂದು ರಿಲೀಸ್ ಆಗ್ತಿರೋ ಟ್ರೈಲರನ್ನು ಆಯಾ ಭಾಷೆಯ ಸ್ಟಾರ್ಸ್ ರಿಲೀಸ್ ಮಾಡ್ತಿರುವಂಥದ್ದು ವಿಶೇಷ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವಂತಹ ರಿಷಬ್ ಶೆಟ್ಟಿ ತಮ್ಮ ಚಿತ್ರದ ಬಗ್ಗೆ ಒಂದೊಂದು ವಿಷಯಗಳನ್ನು ಶೇರ್ ಮಾಡ್ತಾಲೇ ಬರ್ತಿದ್ದಾರೆ. ಬೆಳಗ್ಗೆಯಷ್ಟೇ ಋತಿಕ್ ರೋಷನ್ ತಮ್ಮ ಚಿತ್ರದ ಹಿಂದಿ ಟ್ರೈಲರನ್ನು ರಿಲೀಸ್ ಮಾಡ್ತಾರೆ ಅಂತ ಬರೆದುಕೊಂಡಿದ್ರು. ಋತಿಕ್ ರೋಷನ್ ಇರುವಂತಹ ಒಂದು ಪೋಸ್ಟರ್ ಕೂಡ ಈಗ ವೈರಲ್ ಆಗ್ತಿರುವಂಥದ್ದು. ಮಧ್ಯಾಹ್ನದ ಹೊತ್ತಿಗೆ ರಿಷಬ್ ಶೆಟ್ರು ಮತ್ತೊಂದು ಪೋಸ್ಟ್ ಮಾಡೋ ಮೂಲಕ ತಮಿಳು ಟ್ರೈಲರನ್ನು ಶಿವಕಾರ್ತಿಕೇಯನ್ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ತೆಲುಗಿನಲ್ಲಿ ಪ್ರಭಾಸ್ ಅವರು ಸೇರಿದಂತೆ ದಕ್ಷಿಣ ಭಾರತದ ಅಷ್ಟೂ ಭಾಷೆಗಳಿಗೆ ಒಬ್ಬೊಬ್ಬರು ಸ್ಟಾರ್ಗಳು ಟ್ರೈಲರ್ ರಿಲೀಸ್ ಮಾಡ್ತಾರೆ ಎನ್ನುವಂಥದ್ದು. ಇಂಗ್ಲಿಷ್ ಮತ್ತು ಬೆಂಗಾಲಿ ಭಾಷೆಯಲ್ಲೂ ಕೂಡ ಈ ಸಿನಿಮಾ ಬರ್ತಿರುವಂಥದ್ದು. ಸಾಕಷ್ಟು ಜನ ಈ ಸಿನಿಮಾದ ಬಗ್ಗೆ ಬಹುದೊಡ್ಡ ನಿರೀಕ್ಷೆ ಇಟ್ಟಿರುವಂತಹ ಸಂದರ್ಭದಲ್ಲಿ 1000 ಕೋಟಿಯನ್ನು ದೋಚುತ್ತೆ ಈ ಸಿನಿಮಾ ಗಲ್ಲಾಪೆಟ್ಟಿಗೆಯಲ್ಲಿ ಅನ್ನುವಂತಹ ನಿರೀಕ್ಷೆ ಇದೆ. ಕನ್ನಡದ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ತಿರೋದಕ್ಕೆ ಕನ್ನಡಿಗರು ಹೆಮ್ಮೆ ಪಡಬೇಕು ಮತ್ತು ಈ ಸಿನಿಮಾಗಳನ್ನು ಬೆಂಬಲಿಸಬೇಕಾಗತ್ತೆ. ಇದು ಇವತ್ತಿನ ಟಾಪ್ 10 ಸುದ್ದಿಗಳಾಗಿದ್ವು. ನಾಳೆ ಮತ್ತೆ ಇಂಥದ್ದೇ ಸುದ್ದಿಗಳನ್ನು ತಗೊಂಡು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.